ಚಮ್ಮಣ ಎಷ್ಟು ಸರಿ ಬಳಸಿದ್ರಿ ಡೆವಲಪರು? 3 ಸಲ ಹಾಕ್ಯಾನ ಸರ್. 3 ಸರಿ. ಮೂರನ್ನು ಮಿಕ್ಸ್ ಮಾಡಿದ್ರಾ? ಮೂರನ್ನು ಮಿಕ್ಸ್ ಮಾಡಿ 3 ಸಲ ಹಾಕಿ. ಡೆವಲಪರ್ ಮತ್ತು ಕಿಂಗ್ ಮತ್ತು 15 ದಿನಕ್ಕೊಮ್ಮೆ ಹಂಗೆ ಬಿಡೋಣ ನಾನು. ನೋಡ್ರಿ ಸ್ಟಾರ್ಟಿಂಗ್ ಯಾಕಂದ್ರೆ ಕೊಡಾಕತ್ತಿಂದ ಮೊದ್ಲೇ ಸರ್ತಕ್ಕನ ನನಗೆ ಅದ್ರ ಮೇಲೆ ವಿಶ್ವಾಸ ಬಂತು. ನೆಕ್ಸ್ಟ್ ಟೈಮ್ ಅದನ್ನ ಬಳಸಿ ಅಂತಾನೆ ಬಂದೆ. ಆದ್ರೆ ಇನ್ನೊಂದು ಈ ಹೊಲಕ್ಕ ಒಟ್ಟ ಒಂದು ಕಾಳು ಸರ್ಕಾರಿ ಗೊಬ್ಬರ ಹಾಕಿಲ್ಲ, ರಾಸಾಯನಿಕ ಬಳಸಿಲ್ಲ. ಪೂರ ಆರ್ಗ್ಯಾನಿಕ್ ನೊಳಗನ ಮಾಡೇವಿ. ವಿಮಾ ಮಾರ್ಟ್ ಏನ ಪ್ರಾಡಕ್ಟ್ ಅದು ಅವನ್ನ ಬಳಸೀವಿ. ಅವ್ನ ಬಿಟ್ಟು ಬೇರೆ ಯಾವ್ದು ಬಳಸಿ. ಖುಷಿ ಆಗಿದಿರಲ್ಲ? ಖುಷಿಯಾಗಿ. ಇದನ್ನ ಬೇರೆ ರೈತರಿಗೆ ಹೇಳ್ಬೋದಲ್ಲ? ಹೇಳ್ಬೋದು, ಧೈರ್ಯವಾಗಿ ಹೇಳ್ಬೋದು. ಇದನ್ನ ಆರ್ಗ್ಯಾನಿಕ್ ಬೆಳೆಸಿರಿ ಅಂದ್ರೆ ಪ್ರಗತಿಪರ ರೈತರು ಇದನ್ನ ತಿಳ್ಕೊಳಕ್ ಸ್ಟಾರ್ಟ್ ಮಾಡಿದ್ರೆ ಆ ಸರ್ಕಾರಿ ಗೊಬ್ಬರ ಅಥವಾ ಕೆಮಿಕಲ್ ಹಾಕೋದ್ರ ಬದಲು ಇದು ಇಂತ ದೊಡ್ಡ ರೀತಿ ನೀತಿ ಇರೋರು ಅಥವಾ ಈ ತರ ಬಳಸೋ ಅಂತ ರೈತರ ಮುಖಾಂತರ ತಿಳ್ಕೊಳಕ್ ಪ್ರಯತ್ನ ಪಟ್ರೆ ರೈತರು ಸಮೃದ್ಧ ಬದಲಾವಣೆನ ತಂದ್ಕೋಬಹುದು. ಹಾಗಾಗಿ ಸ್ನೇಹಿತರು ಹೇಳೋದಿಷ್ಟೇ, ಇಂಥವ್ರು ಪ್ರಗತಿಪರ ರೈತರು ಅಥವಾ ಇವರು ಎಲ್ಲಾ ರೀತಿಯಲ್ಲೂ ಒಳ್ಳೇದನ್ನ ಟೆಸ್ಟ್ ಮಾಡ್ಯಾರ. ಸ್ಟಾರ್ಟಿಂಗ್ ನಂಬಿಲ್ಲ ಇವರು. ಯಾವಾಗ ಬಳಸಕ್ ಸ್ಟಾರ್ಟ್ ಮಾಡಿದ್ರು ಅವಾಗ ಇದ್ರ ಬಗ್ಗೆ ಕಾನ್ಫಿಡೆನ್ಸ್ ಬಂತು. ಈಗ ನಾವ್ ಹೇಳೋದ್ ಬೇಡ, ಮಂಜು ಸರ್ ನನ್ನ ಇವತ್ತು ಕರ್ಸ್ಕೊಂಡು ಅವರೇ ಸ್ವತಃ ಕರ್ಸ್ಕೊಂಡು ತೋಟಕ್ಕೆ ಬಂದು ವಿಡಿಯೋ ಮಾಡ್ರಿ ಅಂತ ಖುಷಿಯಾಗಿ ಹೇಳ್ತಾ ಇದಾರೆ. ರೈತರೇ ಈ ತರ ಪ್ರಾಡಕ್ಟ್ ನ ಬಳಸ್ರಿ, ನಂಬರ್ 1 ಆಗುತ್ತೆ. ವಿವೋ ಮಾರ್ಟ್ ಅನ್ನೋದು ಆರ್ಡಿನರಿ ಅಲ್ಲ. ಆ ತರ ಇರೋ ಅಂತದಕ್ಕೋಸ್ಕರನೇ ಇಷ್ಟೆಲ್ಲ ನಾವು ಈ ತರ ಒಳ್ಳೆ ರೀತಿಲಿ ರೈತರಿಗೆ ಫಸಲನ್ನ ಬೆಳೆಸ್ಬೇಕು, ಅವ್ರನ್ನ ಸಮೃದ್ಧವಾಗಿ ಬೆಳೆಸ್ಬೇಕು ಅನ್ನೋದೇ ನಮ್ ಗುರಿ. ಸ್ನೇಹಿತರೆ ಇದನ್ನ ಬಳಸ್ರಿ ಸ್ನೇಹಿತರೆ. ಇನ್ನೂ ಒಂದು ವಿಷಯ ನಾನೇನು ಹೇಳಕ್ ಎಷ್ಟು ಇಚ್ಛಾ ಬರ್ತಾನೆ ಅಂದ್ರ, ಹೇಳಿ ಸರ್. ನೀವು ಬಂದಾಗ ನಾನು ಇದನ್ನ ಬಳಸಿಬಿಟ್ಟಿದ್ರ ನಾ ಇನ್ನೂ ಒಟ್ಟು ಇದು ಹಾಕಿದ್ದೆ. ಆದ್ರ ನೆಗ್ಲೆಕ್ಟ್ ಮಾಡಿ ಒಂದೂವರೆ ತಿಂಗಳು ನಿಮ್ಮನ್ನ ಸುಮ್ಮನೆ ಕಾಡ್ಸಿದ್ದೆ. ಅವತ್ತ ಮಾಡಿದ್ರ ಬಹಳ ಸಕ್ಸಸ್ ಇತ್ತು. ಇವತ್ತು ಏನಾಗಿಲ್ಲ. ಅದು ಸ್ವಲ್ಪ ಯಾಕೋ ಹಿಂದ್ ಮುಂದೆ ಆಕತೈತಿ ಮನಸ್ಸಿಗೆ. ಅದೇ ಅವಾಗ ಸ್ಟಾರ್ಟಿಂಗ್ ಯಾರು ನಂಬಲ್ಲ, ಯಾಕಂದ್ರೆ ರೈತರಿಗೆ ಬಹಳಷ್ಟು ಕಂಪ್ನಿಗಳು ಮೋಸ ಮಾಡ್ತಾನೆ ಇರೋದ್ರಿಂದ ರಿಯಲ್ ಯಾವ್ದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸ್ನೇಹಿತರೆ ಅಥವಾ ರೈತರು, ನಾನು ಇವತ್ತಿನಿಂದ ಹೇಳಕ್ ನಿಮ್ಗೆ ಇಷ್ಟಪಡ್ತೀನಿ, ಯಾವುದೇ ಒಂದು ಪ್ರಾಡಕ್ಟ್ ಯಾವುದೇ ಒಂದು ಕಂಪ್ನಿ ಬಂದು ರೈತರಿಗೆ ಹಾಗೆ ಹೇಗೆ ಅಂತ ಏನಾದ್ರು ನಿಮ್ಗೆ ಹೇಳಲಿಕ್ಕೆ ಬಂದ್ರೆ ಇವತ್ತೇ ಕೇಳ್ರಿ A2 ಲೈಸೆನ್ಸ್ ಇದೆ ಅಂತ ಕೇಳಿ. A2 ಲೈಸೆನ್ಸ್ ದುಡ್ಡು ಕೊಟ್ಟು ತಗೊಳ್ಳೋಂಥ ಲೈಸೆನ್ಸ್ ಅಲ್ಲ. ಲಕ್ಷಾಂತರ ಜನ ಕೊಟ್ಟು ಲ್ಯಾಬ್ ರಿಪೋರ್ಟ್ ಆಗಿ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದ್ದಾಗ ಮಾತ್ರ ಸಿಗೋಂಥ ಲೈಸೆನ್ಸು. ರೈತರ ಇದನ್ನ ಮಂದಟ್ ಮಾಡ್ಕೊಡ್ರಿ. A2 ಲೈಸೆನ್ಸ್ ನ ಯಾರೇ ಬಂದ್ ಕೇಳಲಿ ನೀವು ಕೇಳಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತೀನಿ. ಇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಸ್ಟಾರ್ಟಿಂಗು ನಮ್ಗೆ ಹೊಲದ ಮನಸ್ಸಿನಿಂದ ನಾ ಸ್ಟಾರ್ಟ್ ಮಾಡಿದೆ. ನನಗೇನ ಅದನ್ನ ಯೂಸ್ ಮಾಡ್ಬೇಕನ್ನೊಂದು ಅಭಿಪ್ರಾಯದಾಗ ಇದ್ದಿದ್ದಿಲ್ಲ. ನೋಡಂತಡಿ ಏನೋ ಒಮ್ಮೆ ಟೆಸ್ಟ್ ಮಾಡೋಣ ಅಂತ ಹಾಕಿದೆ, ಮನಸ್ಸಿ ಬಂತು. ಮತ್ತೆ 2 ಸಲ ಕೊಟ್ಟೆ, 3ನೇ ಸಲ ಈ ಟೈಪ್ ಕಾಣಕತ್ತಿದ್ ನನಗೆ. ಬಹಳ ನಿಮ್ಮಿಂದ ಬಹಳ ಜನಕ್ಕೆ ಹೆಲ್ಪ್ ಮಾಡ್ರಿ ಅನ್ನೋ ಒಂದು ಉದ್ದೇಶ. ನನ್ನ ಎಷ್ಟು ನೀಗ್ತೈತಿ ಅಷ್ಟು ನನ್ನ ಪ್ರಕಾರ ನಾನು ಎಲ್ಲರಿಗೆ ರೈತರಿಗೆ ಹೇಳ್ತೇನೆ. ಆಯ್ತು, ಥ್ಯಾಂಕ್ ಯು ಸರ್. ಮಂಜು ಸರ್, ನೀವು ಬಂದು ಗೈಡ್ ಮಾಡಿದ್ರಿ, ಅದೇ ತರ ಅವರು ಮುಂದುವರೆದ್ರು, ನಮ್ಮಂತರಿಗೆಲ್ಲ ಸಹಕಾರ ಮಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಮಂಜು ಸರ್, ಥ್ಯಾಂಕ್ ಯು ಸರ್.